ಇತ್ತ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಅಬ್ಬರ ಮುಂದುವರೆದಿದೆ. ಉದ್ದಮ್ಮ ದೇಗುಲವನ್ನ ಘಟಪ್ರಭಾ ನದಿ ಸುತ್ತುವರೆದಿದೆ. ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಅಪಾರ ಪ್ರಮಾಣದ ನೀರು ನದಿಗೆ ಹರಿದು ಬರ್ತಾ ಇದೆ. ದೇವಸ್ಥಾನ ಜಲಾವೃತ ಆಗಿದೆ. ದೇವರ ದರ್ಶನಕ್ಕೆ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶ ಹಾಗೇನೆ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಏನು ಮಳೆ ಸುರಿತಾ ಇದೆ, ಅದರ ಪರಿಣಾಮವಾಗಿ ಘಟಪ್ರಭಾ ನದಿ ಈಗ ಉಕ್ಕಿ ಹರಿತಾ ಇದೆ. ಇದರ ಪರಿಣಾಮವಾಗಿ ಇಡೀ ಏನು ಗೋಕಾಕ್ ಹಾಗೇನೆ ಅರಬಾವಿ ವಿಧಾನಸಭಾ ಕ್ಷೇತ್ರದ ಹಲವು ಹಳ್ಳಿಗಳು ಈಗ ಪ್ರವಾಹದ ಆತಂಕವನ್ನು ಎದುರಿಸ್ತಾ ಇರುವಂಥದ್ದು. ಅದರ ನಡುವೆ ಅರಬಾವಿ ವಿಧಾನಸಭಾ ಕ್ಷೇತ್ರ ಅಂದರೆ ಮೂಡಲಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಉದಗಟ್ಟಿಯ ಉದ್ದಮ್ಮ ದೇವಸ್ಥಾನ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನಾನೀಗ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಏನಂತಂದರೆ ಉದ್ದಮ್ಮ ದೇವಿಯ ಸದ್ಯದ ಚಿತ್ರಣ. ದೇವಸ್ಥಾನದ ಒಳಗಡೆ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಪ್ರತಿ ಬಾರಿ ಏನಂತಂದರೆ ಘಟಪ್ರಭಾ ನದಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಏನು ದೇವಸ್ಥಾನ ಏನೇನಿದೆ, ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗತ್ತೆ. ಈ ಬಾರಿಯೂ ಸಹ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ಈ ದೇವಸ್ಥಾನಕ್ಕೆ ಭಾಳಷ್ಟು ವರ್ಷಗಳ ಇತಿಹಾಸ ಇರುವಂಥದ್ದು. ಹಾಗೆಯೇ ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಅಂಥ ಸಂದರ್ಭದಲ್ಲಿ ಈ ಬಾರಿ ಏನಂತಂದರೆ ದೇವಸ್ಥಾನದ ಒಳಗಡೆ ನೀರು ನುಗ್ಗಿದೆ. ಸಂಪೂರ್ಣವಾಗಿ ಏನಂತಂದರೆ ಭಕ್ತರು ಏನು ತೋಯಿಸ್ಕೊಂಡೇ ಅಂದರೆ ಸಂಪೂರ್ಣವಾಗಿ ನೀರಲ್ಲೇ ನಿಂತು ಏನಂತಂದರೆ ದೇವಿಯ ದರ್ಶನವನ್ನು ಪಡೆದುಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಈಗ ಏನು ಕೆಲ ಭಕ್ತರು ಏನಿದ್ದಾರೆ ಒಳಗಡೆ ಬರಲು ಸಾಧ್ಯ ಆಗದೆ ದೇವಸ್ಥಾನದ ಮುಂಭಾಗದಲ್ಲೇ ನಿಂತ್ಕೊಂಡು ಏನಂತಂದರೆ ದೇವರ ದರ್ಶನವನ್ನು ಮಾಡ್ತಾ ಇರುವಂಥದ್ದು ನಾನೀಗ ತೋರಿಸ್ತಾ ಹೋಗ್ತೀನಿ. ಇದು ಏನಂತಂದರೆ ಭಾಳಷ್ಟು ಪುರಾತನವಾದಂಥ ದೇವಸ್ಥಾನ ಮತ್ತು ಭಾಳಷ್ಟು ಲಕ್ಷಾಂತರ ಭಕ್ತರನ್ನು ಹೊಂದಿರುವಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಈಗ ದಿಗ್ಬಂಧನ ಆಗಿರುವಂಥದ್ದು. ಜೊತೆಗೆ ಏನಂತಂದರೆ ನಿತ್ಯ ಏನು ಒಳಗಡೆ ದೇವಿಯ ಒಂದು ಏನು ದೇವಸ್ಥಾನದ ಒಳಗಡೆ ಗರ್ಭಗುಡಿ ಏನಿದೆ ಅಲ್ಲಿ ಯಾವುದೇ ರೀತಿ ಇದುವರೆಗೆ ಏನಂತಂದರೆ ನೀರಿನ ಪ್ರವೇಶ ಆಗಿಲ್ಲ. ಆದರೆ ಹೊರಗಡೆ ಸಂಪೂರ್ಣವಾಗಿ ನೀರು ನಿಂತಿದೆ. ಈಗ ನೀವೆಲ್ಲ ಇಲ್ಲಿಯವರೆಲ್ಲ ಈಗ ಎಷ್ಟನೇ ಸಲ ಆಯ್ತಿದ್ದು ಈ ವರ್ಷದಾಗ ನದಿ ಒಳಗಡೆ ನೀರು ಬರ್ತಾ ಇರೋದು? ಫಸ್ಟ್ ಸರಿ ಇದೆ. ಈಗ ಫಸ್ಟ್ ಟೈಮ್ ಬರ್ತಾ ಇದೆ ನೀರು ಒಳಗಡೆ. ಈಗ ಫಸ್ಟ್ ಟೈಮ್ ಬರ್ತಾ ಇದೆ. ವಾಸರೇನೋ ಬಂದಿತ್ತು, ಇದಕ್ಕೆ ಜಾಸ್ತಿ ಬಂದಿತ್ತು. ಈಗ ಫಸ್ಟ್ ಟೈಮ್ ಬಂದಿತ್ತು. ಈಗ ಭಕ್ತರು ಈಗ ಹೊರಗಡೆ ಒಳಗಡೆ ಬಂದ ಪೂಜೆ ಗೀಜೆ ಮಾಡ್ತಾರ? ಪೂಜೆ ಕಂಟಿನ್ಯೂ ಮಾಡ್ತಾರೆ ಸರ್. ಪೂಜೆ ಮಾತ್ರ ನಿಲ್ಲಿಸಿಲ್ರಿ ಸರ್. ಪೂಜೆ ಮಾತ್ರ ಮಾಡ್ತಾರೆ ಸರ್. ಫುಲ್ ನೀರು ಬಂದಂಥ ಸಂದರ್ಭ ಅಲ್ಲಿ ಮಾಡ್ತಾರೆ ಸರ್. ಈಜ್ ಬಿದ್ದು ಬರೋದು ಮಾಡೋದು ಸರ್, ಮಾಡ್ಕೊಂಡು ಹೋಗೋದು ಸರ್. ಹಾಂ, ಪೂಜೆ ಮಾಡ್ತಾರೆ. ಈಸ್ಕೊತ ಬಂದ ಪೂಜೆ ಮಾಡ್ತಾರೆ? ಹ್ಞೂ ರೀ ಸರ್. ಈಸ್ಕೊತ ಬಂದು 2019 ನಮ್ಮ ದೇವ್ರ ಪೂಜೆ ನಿಂತಿಲ್ರಿ ಸರ್, ಮಾಡತ್ತಾರೆ ಪೂಜೆ ರೀ. ಹ್ಞೂ ರೀ ಸರ್. ಬೆಳಗಿನ ಪೂಜೆ ಬೆಳಗ್ಗೆ 3 ಗಂಟೆಗೆ ಹಾಕೈತ್ರಿ ಸರ್. ಸಂಜೆ ಮಾಡಿ 8 ಗಂಟೆಗೆ ಚಾಲು ಮಾಡಿ 9 ಗಂಟೆ ತಕ ಇದು ಇರಂಗಿಲ್ಲ, ಮೂರ್ತಿ ಇರಂಗಿಲ್ಲ. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮುಳುಗು ಅಲ್ಲಿ ಇದ್ರಿಗೆ ನಿಂತ್ರಿ ಅಲ್ಲೇ ದುಪಾರ್ತಿ ಬೆಳಗ್ರಿ ಬೆಳಗಬೇಕ್ರಿ ಸರ್. ಪೂಜೆ ಒಟ್ಟೆ ನಿಲ್ಸಂಗಿಲ್ಲ ರೀ ಸರ್. ನಾವು ಮಾಡತ್ತೀವಿ ಸರ್. ಈ ಸಲ ಏನಿನ್ನ ನೀರು ಏರ್ತಾ ಇದ್ದೇನಾ ಏನು? ಏರ್ತಾ ಇದೆ. ಏನೇನು ನೀರು ಬರ್ತಾ ಇದೆ ಸರ್. ಬರ್ತಾ ಇದೆ ರೀ. ಏನು ಪ್ರತಿ ಬಾರಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ದೇವಿಯ ದೇವಸ್ಥಾನ ಮತ್ತು ವಿಗ್ರಹ ಎರಡೂ ಸಹ ಏನಂತಂದರೆ ಮುಳುಗಡೆ ಆದರೂ ಸಹ ಏನಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲೋದಿಲ್ಲ. ಈಜಾಡಿಕೊಂಡು ಬಂದಾದರೂ ಸಹ ಏನಂತಂದರೆ ದೇವಿಯ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಭಕ್ತರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಏನಂತಂದರೆ ಹೊರಗಡೆ ನಿಂತ್ಕೊಂಡು ಪೂಜೆಗೆ ಅವಕಾಶವನ್ನು ಕಲ್ಪಿಸ್ತೀವಿ ಅನ್ನೋ ಮಾತನ್ನು ಇಲ್ಲಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ.